ಬಾರಿಗೆ ಮಾಡಿರೋದು. ಬಹಳ ಅದ್ಭುತವಾಗಿ ಬಂದಿದೆ. ಏನಪ್ಪ ಅಂದ್ರೆ ನಾವು ಯಾವ ಥರ ಮಾಡಿದೆ ಅಂದರೆ 5ರಿಂದ 90 ದಿನಗಳ ಒಳಗಡೆಯಲ್ಲಿ ಮೆಕ್ಕೆಜೋಳ ಬೆಳೆದಿರೋಂಥ ಕಡ್ಡಿನ ಕಟಾವ್ ಮಾಡ್ಕೊಂಡ್ಬಂದ್ಬಿಟ್ಟು ಅದನ್ನು ನಾವು ಚಾಫ್ ಕಟರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಮಾಲ್ 1/2 ಇಂಚ್ ಅಥವಾ 1 ಇಂಚ್ ಕಟ್ ಮಾಡಿಬಿಟ್ಟು ಸೈಲೇಜ್ ಬ್ಯಾಗ್ ಅಂತ ಬರುತ್ತೆ. ಸೈಲೇಜ್ ಬ್ಯಾಗ್ ಬರುತ್ತೆ, 50 kg ಬರುತ್ತೆ, 1 ಟನ್ ಬರುತ್ತೆ, 5 ಟನ್ ಬ್ಯಾಗ್ ಬರುತ್ತೆ. ಅದರಲ್ಲಿ ಫಿಲ್ ಮಾಡಿಬಿಟ್ಟು ಲೇಯರ್ ಬೈ ಲೇಯರ್ ಫಿಲ್ ಮಾಡ್ತಾ ನಾವು ಸ್ಪೆಸಿಫಿಕ್ ಅಮೌಂಟಲ್ಲಿ ಉಪ್ಪು, ಬೆಲ್ಲ, ನೀರನ್ನು ಸ್ಪೆಸಿಫಿಕ್ ಅಮೌಂಟಲ್ಲಿ ಲೇಯರ್ ಬೈ ಲೇಯರ್ ಹಾಕ್ತಾ ಒಂದು ಫಿಲ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ಏರ್ ಔಟ್ ಮಾಡಿಬಿಟ್ಟು ಕಟ್ಟಿಟ್ಬಿಡೋದು. ಕಟ್ಟಿಟ್ಬಿಟ್ಟು 45 ದಿನಗಳ ನಂತರ ಯಾವ ಥರ ಆಗಿದೆ ಅಂತ ನೋಡಿರಲ್ಲ ವಿಡಿಯೋ, ಅದೇ ರೀತಿ ನಾವು ಸೈಲೇಜ್ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಹಸುಗಳಲ್ಲಿ ಹಾಲು ಇಳುವರಿ ಜಾಸ್ತಿ ಆಗುತ್ತೆ, ಮತ್ತು ರೀಪ್ರೊಡಕ್ಟಿವಿಟಿ ಚೆನ್ನಾಗುತ್ತೆ, ಸಂತಾನೋತ್ಪತ್ತಿ ಚೆನ್ನಾಗಾಗ್ತೈತೆ, ಮತ್ತು ಹಸುಗಳ ಆರೋಗ್ಯವನ್ನು ಬಹಳ ಅದ್ಭುತವಾಗಿ ಆಗ್ತೈತೆ. ನಾವು ಸೈಲೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮೇವಿನ ತೊಂದರೆನ ನಾವು ಆಯಾಗಿ ಕಡಿಮೆ ಮಾಡ್ಕೊಳ್ಬೋದು. ಯಾಕಂದರೆ ನಾವು ಮಳೆಗಾಲದಲ್ಲಿ ನಾವು ಸೈಲೇಜನ್ನು ಮಾಡ್ಕೊಳ್ಳೋದ್ರಿಂದ ನಾವು ಬೇಸಿಗೆಗಾಲದಲ್ಲಿ ಆಯಾಗಿ ಹಸುಗಳನ್ನ ಅನಿಮಲ್ ಹಸ್ಬೆಂಡ್ರಿ ಯಾರು ಮಾಡ್ತಿರ್ತಾರೆ, ಪಶುಸಂಗೋಪನೆ, ಕುರಿ ಸಾಕಾಣಿಕೆ ಮಾಡೋತಿರೋಂಥದ್ದು ನಾವು ಮೇವುಗಳನ್ನ ತೊಂದರೆನ ಆಯಾಗಿ ನಿಭಾಯಿಸ್ತಾ ಹೋಗ್ಬೋದು. ಸೈಲೇಜ್ ಮಾಡಬೇಕಂದ್ರೆ ನಾವು ಯಾವ ಥರ ಕ್ರಮಗಳನ್ನು ಕೈಗೊಳ್ಬೇಕಂದ್ರೆ, ನಾವು ಸೈಲೇಜ್ ಮಾಡಿದ ಆದಮೇಲೆ ನಾವು ಇಡೋಂಥ ಜಾಗ ನಮ್ಮ ಸೈಲೇಜ್ ಡೆಸ್ಟ್ರಾಯ್ ಆಗೋದಕ್ಕೆ ಮೊದಲನೇ ಕಾರಣ ಅಂದರೆ ಇಲಿ ಕಾಟದಿಂದ ನಾವು ಬಚಾವ್ ಮಾಡಬೇಕು. ಯಾವ ಥರ ಅಂದರೆ ಇಲಿ ಏನಾದರೂ ನಮ್ಮ ಸೈಲೇಜ್ ಬ್ಯಾಗನ್ನು ಅದನ್ನೇನಾದರೂ ತೂತ ಮಾಡಿದರೆ ಆಗೇನಾಗುತ್ತೆ ಅಂದರೆ ಏರ್ ಹೋಗ್ಬಿಟ್ಟು ನಮ್ಮ ಸೈಲೇಜ್ ಆಗಿರುವಂಥದ್ದು ಎಲ್ಲ ಡೆಸ್ಟ್ರಾಯ್ ಆಗುತ್ತೆ, ಫಂಗಸ್ ಗ್ರೋ ಆಗುತ್ತೆ. ಆಗ ಹಸುಗಳು ತಿನ್ನೋದಿಲ್ಲ. ನಾವು ಮಾಡಿರೋ ಸೈಲೇಜ್ ಎಲ್ಲ ಎಲ್ಲಿ ಏರ್ ಔಟ್ ಆಗಿರುತ್ತೆ ಅದಿಷ್ಟು ಫಂಗಸ್ ಗ್ರೋ ಆಗ್ತೈತೆ, ಅದೆಲ್ಲ ಡೆಸ್ಟ್ರಾಯ್ ಆಗುತ್ತೆ.